ನಮಸ್ಕಾರ ರೀ. ಬರ್ರಿ ಇವತ್ತಿನ ವಿಡಿಯೋದಾಗ ಏನು ನೋಡೋಣ ಅಂತ ನೋಡ್ರಿ. ಇವತ್ತಿನ ವಿಡಿಯೋದಾಗ ಪಾಲ್ ಹಚ್ಚೋದನ್ನು ನಾನು ತೋರಿಸ್ತೇನೆ ರೀ. ಮತ್ತು ಪಾಲ್ ಹಚ್ಚುವಾಗ ಯಾವ ರೀತಿ ಎಲ್ಲ ಜೋಡಿಸಿಟ್ಕೋಬೇಕು, ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದು ನಾನು ನಿಮಗೆ ಈಗ ಹೇಳ್ಕೊಡ್ತೇನೆ ರೀ. ಈಗ ನೋಡ್ರಿ, ಒಂದೊಂದು ಸಾಡಿನ ತೋರ್ಸಾಕತ್ತಾನಲ್ರಿ, ಎಲ್ಲ ಬ್ಲೌಸ್ ಪೀಸ್ ಎಲ್ಲ ಕಟ್ ಮಾಡಿ ತೆಗೆದಿಟ್ಟೇನೆ ರೀ. ಈಗ ಸಾಡಿ ಪಾಲ ಒಂದೊಂದು ಜೋಡಿಸಿ ಪಾಲೆಲ್ಲ ಸಾಡಿಗೆ ಪಾಲ ದಾರ ಎಲ್ಲ ಜೋಡಿಸಿ ಇಡಾಕತ್ತೇನೆ ನೋಡ್ರಿ. ಈ ರೀತಿ ಇದು ರೇಷ್ಮೆ ಸಾಡಿ ಐತ್ರಿ. ಇವೆಲ್ಲ ಮದುವೆ ಸಾಡಿ ಅದಾವ್ರಿ. ಅದಕ್ಕೆ ಅರ್ಜೆಂಟಾಗಿ ಕೊಡೋದಿತ್ತು ರೀ. ಅದಕ್ಕೆ ನಿಮಗೂ ಹಿಂಗೆ ಅರ್ಜೆಂಟಾಗಿ ಬಂದು ಅಂದ್ರೆ ಫಾಸ್ಟ್ ನೀವೆಲ್ಲ ಪಟ ಬ್ಲೌಸ್ ಪೀಸ್ ಕಟ್ ಮಾಡಿ ತೆಗೆದ ಆಮೇಲೆ ಎಲ್ಲ ಪಾಲ ದಾರ ಎಲ್ಲ ಈಗ ಜೋಡಿಸಿ ಇಟ್ಕೋಬೇಕು ರೀ. ಮತ್ತು ಹಿಂಗೆ ಅರ್ಜೆಂಟ್ ಕೊಟ್ಟಿರ್ತಾರಲ್ರಿ ಕಸ್ಟಮರ. ಅರ್ಜೆಂಟ್ ಕೊಡುವಾಗಿದ್ದಾಗ ನಾವು ಅವ್ರು ಕೊಟ್ಟು ಕೂಡಲೇ ಈಗ ನೋಡಿರಿ 8-9 ಸಾಡಿ ಒಮ್ಮೆ ಕೊಟ್ಟಿರ್ತಾರೆ, 2 ದಿನದಾಗ ಕೊಡು. ನಾವು ಒಮ್ಮೊಮ್ಮೆ ಪಾಲ ಅಂಗಡಿ ದೂರ ಇರ್ತಾವ್ರಿ, ದಾರ ಇರೋಂಗಿಲ್ಲ, ಒಮ್ಮೆ ತಂದು ಇಟ್ಕೊಂಡಿರ್ತೇವೆ, ಆದ್ರೆ ಒಮ್ಮೆ ಇರೋಂಗಿಲ್ಲ. ಅದಕ್ಕೆ ಏನು ಮಾಡಬೇಕು, ನಾವು ಪಾಲ್ ಅದೆಲ್ಲ ಒಮ್ಮೆ ರೆಡಿ ಇಟ್ಕೋಬೇಕು ರೀ. ದಾರನೂ ಒಂದು ಬಾಕ್ಸ ಜಾಸ್ತಿನ ತಂದು ಇಟ್ಕೊಂಡ್ಬಿಡ್ಬೇಕು ರೀ ನಾವು. ನೋಡಿರಿ, ಈ ರೀತಿ ಎಲ್ಲ ಹೆವಿ ಸಾಡಿ ಕೊಟ್ಟಿರ್ತಾರೋ, ಅರ್ಜೆಂಟ್ ಇರ್ತಾವೆ, ಮದುವೆ ಅದು ಅರ್ಜೆಂಟ್ ನೇಮ್ಸಿರ್ತಾರೋ 2 ದಿನದಾಗ. ಅದಕ್ಕೆ ನಾವು ಫಾಸ್ಟ್ ಎಲ್ಲ ಬ್ಲೌಸ್ ಮತ್ತು ಸಾಡಿ ರೆಡಿ ಮಾಡಿ ಕೊಡೋದಿರ್ತೈತಿ. ಎಲ್ಲ ಈ ರೀತಿ ನಾವು ಜೋಡಿಸಿಟ್ಕೋಬೇಕು ರೀ. ನೋಡಿರಿ, ನಂಗೆ ಇದ್ರದ್ದೊಂದು ಫಾಲ ನನ್ನ ಕಡೆ ಇಷ್ಟೆಲ್ಲ 2 ಚೀಲ ಇದ್ದರು ಇಷ್ಟು ಫಾಲ್ ಅದಾವೆ ನನ್ನ ಕಡೆ. ಆದರೂ ಅದು ಜಾಮ್ಲ ಕಲರ್ ನನಗೆ ಫಾಲ ಸಿಗಲಿಲ್ಲ ನೋಡಿರಿ. ನಮ್ಮ ಅತ್ತಿಗೆ ಅದಕ್ಕೊಂದು ತರಿಸ್ಬೇಕು ರೀ. ಅದಕ್ಕೆ ಫಾಲ ಸಿಗಲಿಲ್ಲ, ಇಷ್ಟೆಲ್ಲ ಫಾಲ್ ಇದ್ದರೂ ಸಿಗಲಿಲ್ಲ ರೀ. ಈಗೆಲ್ಲ ಇವಕ್ಕೆ ಜೋಡಿಸಿಟ್ಕೊಂಡನ್ರಿ ಫಾಲ ದಾರ. ನೀವು ಹಿಂಗೆ ಜೋಡಿಸಿಟ್ಕೋಬೇಕು ರೀ. ಅಂದ್ರೆ ನಿಮಗೂ ಫಾಸ್ಟ ಅವ್ರು ಹೇಳಿದ ಟೈಮ್ಗೆ ಹಾಕ ನೋಡಿರಿ. ಇಲ್ಲಾಂದ್ರೆ ನಾವು ಎಲ್ಲಿಲ್ಲ ಆಮೇಲೆ ಒಂದೊಂದು ತರಕ್ಕೆ ಹೋದ್ರೂ ಸಿಗಂಗಿಲ್ಲ ರೀ ಫಾಲ. ನೋಡಿರಿ, ಅದು ಹುಡುಕ್ಯಾಡಕತ್ತೇನೆ ರೀ, ಸಿಗವಲ್ಲು ನನಗೆ. ಅದು ಆ ಕಲರ್ ಸಿಗಲಿಲ್ಲ ರೀ. ಇಲ್ಲ, ಈಗ ನಾನು ಜೋಡಿಸಿಟ್ಕೊಂಡೇನಲ್ರಿ ಇಲ್ಲ. ಈಗ ಒಮ್ಮೆ ಒಂದು ಕಡೆ ಇಟ್ಕೊಂಡ್ಬಿಡ್ತೇನೆ ರೀ ಅವನ್ನೆಲ್ಲ. ನೋಡಿರಿ, ಈ ರೀತಿ ಎಲ್ಲ ಇಟ್ಕೊಂಡ್ಬಿಡೋದು. ಆಮೇಲೆ ಒಮ್ಮೆ ಪಟ್ನ ನಮಗೆ ಟೈಮ್ ಸಿಕ್ಕಾಗ ಬ್ಲೌಸ ಸ್ಟಿಚ್ ಮಾಡಿ ಆಮೇಲೆ ಫಾಲ್ ಹಚ್ಚಬೇಕು. ಇಲ್ಲಾಂದ್ರೆ ಫಾಲ್ ಹಚ್ಚಕ್ಕೆ ನೀವು ಯಾರಾದ್ರೂ ಹೊರಗೆ ಕೊಡೋ ಹಂಗಿದ್ರೆ, ಹೆಮ್ಮಿಂಗ್ ಮಾಡೋಕ್ಕದು ಹೊರಗೆ ಕೊಡೋರು ಇದ್ರಂದ್ರೆ ಎಲ್ಲ ನೀವು ಫಸ್ಟ್ ಫಾಲ್ ಹಚ್ಚಿ ಕೊಟ್ಬಿಡಬೇಕು. ಇಲ್ಲ ನಾವು ಹಚ್ಚೋದಾತಂದ್ರೂ ಯಾವಾಗ ಟೈಮ್ ಸಿಗ್ತೈತಿ ಯಾವಾಗ ಎರಡೆರಡು ಒಂದೊಂದು ನೋಡ್ಕೊಂಡು ಹಚ್ಬೇಕು ರೀ. ನೋಡಿರಿ, ಹಿಂಗೆ ಎಲ್ಲ ಜೋಡಿಸಿಟ್ಕೊಂಡೇನಿ ರೀ ನಾನು. ಇಲ್ಲಿ 2 ಸಾಡಿ ಇದ್ದು ಅವಕ್ಕೂ ಫಾಲ ತೆಗೆದಿಟ್ಟೀನಿ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಆದಷ್ಟು ನಮ್ಮ ಚಾನಲ್. ನಿಮ್ಗೆ ಒಂದೊಂದು ಸಾಡಿ ನಾನು ಫಾಲ್ ಹಚ್ಚೋದು ತೋರಿಸ್ತೇನೆ ರೀ. ಮತ್ತು ನಾನು ಸಾಡಿ ವಿಡಿಯೋನೂ ಅದಾವ್ರಿ. ಎಲ್ಲ ನಿಮ್ಗೆ ಕಾಟನ್ ಸ್ಯಾರಿನೂ ಸಿಗ್ತಾವೆ, ಎಲ್ಲನೂ ಸಿಗ್ತಾವೆ ರೀ. ಎಲ್ಲ ನಿಮ್ಮ ವಿಡಿಯೋದಾಗ ಸಾಡಿಗಳು ಅದಾವೆ. ಯಾವ ಸಾಡಿ ಬೇಕು ಅನ್ನೋದು ನಂಗೆ ನೀವು ತೋರಿಸ್ರಿ. ನೋಡಿರಿ, ಇಲ್ಲಿ ಇನ್ನೂ ಸಾಡಿಗಳು ಹದ್ದಿರೋರು ಎಲ್ಲ ಸಾಡಿಗಳು ಅದಾವೆ. ಒಂದೊಂದು ಸಾಡಿ ನಿಮ್ಗೆ ತೋರ್ಸಕ್ಕೆ ಚೀಲ್ನ್ಯಾಗಿನೂ ಎಲ್ಲ ಒಮ್ಮೆ ಆಗಲಿಲ್ಲ ರೀ ತೋರ್ಸಕ್ಕೆ. ವಿಡಿಯೋದಾಗ ಒಂದಕ್ಕೆ ಹಿಡಿಯೋದು ಆಮೇಲೆ ತೋರಿಸೋದು ಆಗಲಿಲ್ಲ ರೀ. ಅದಕ್ಕೆ ಈಗ ಇದ್ರಾಗ ಮತ್ತೆ ಇನ್ನೂ 3 ಸಾಡಿ ಅದಾವೆ ರೀ. ಅವು ಸಾಡಿ ಅವನ ಜಲ್ದಿ ಬೇಕಂತ ಹೇಳಿ ಒಯ್ದ್ರಿ ಅವ್ರ. ಅವನ ಬ್ಲೌಸ್ ಹೊಲಿದು ಕೊಟ್ಟಿನಿ ರೀ. ಇವೆಷ್ಟು ಅಷ್ಟು ಎಲ್ಲ ಕೂಡಿ 11 ಅದಾವೆ ರೀ. ನನ್ನ ಕಡೆ ಈಗ 9 ಅಷ್ಟು ನಾ ಇಟ್ಕೊಂಡೀನಿ ರೀ. ಅವನು ಫಾಸ್ಟಾಗಿ ಕೊಟ್ಬಿಟ್ಟಿನಿ. ವಿಡಿಯೋ ಮಾಡೋತನ ನಾ ಇಟ್ಕೊಲಿಲ್ಲ, ಲಾಸ್ಟ್ ತೋರಿಸಿನಿ ಆಮೇಲೆ ಕೊಟ್ಟಿನಿ. ಇದು ನೋಡಿರಿ, ಇದು ನಮ್ಮದು ಪಿಕೋ ಮಷಿನ್ ನೋಡಿರಿ, ಜಿಗ್ಜಾಗ್ ಮಷಿನ್. ಇದು ಪಿಕೋ ಮಷಿನ್ ಮಸ್ತ್ ಐತೆ ರೀ ನಮ್ದು, ಚಲೋ ಐತಿ ಪಿಕೋ ಮಷಿನ್. ಇದು ಡರ್ಬಿ ಕಂಪ್ನಿದು ಐತೆ ನೋಡಿರಿ. ಇದು ಒಮ್ಮೆ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೇನೆ ರೀ ನಾನು. ಅದನ್ನು ನೋಡಿ, ಈಗ ಪಿಕೋ ಮಾಡಾಕತ್ತೀನಿ ರೀ ನಾನು. ಅಥವಾ ಹೊಲಿಯುವಾಗ ಭಾಳ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ರೀ. ಸ್ಟಿಚಿಂಗ್ ಒಳಗೆ ಟೈಮಿಂಗ್ ಭಾಳ ಇದನ್ನ ಐತೆ ರೀ. ಅದಕ್ಕೆ ಟೈಮಿಂಗ್ ನಾವು ಎಷ್ಟು ಮಹತ್ವ ಕೊಡ್ತೇವೋ ಅಷ್ಟು ಚಲೋ ರೀ. ಭಾಳ ಎಲ್ಲ ಫಾಸ್ಟ್ ಕೆಲಸ ಮುಗಿಸ್ಕೊಂಡು ಮನ್ಯಾಗಿನೂ ಎಲ್ಲ ಕೆಲಸ ಮುಗಿಸ್ಕೋಬೇಕು. ಆಮೇಲೆ ಬೆಳಿಗ್ಗೆ ಬೇಗ ಹೇಳ್ಬೇಕು ರೀ. ಬೆಳಗ್ಗೆ ಬೇಗ ಆಯ್ತು ಅಂದ್ರೆ ಎಲ್ಲ ಕೆಲಸಗಳು ಜಲ್ದಿ ಆಕಾವ ರೀ. ಮನೆ ಕೆಲಸ, ಹುಡುಗರು ಸ್ಕೂಲಿಗೆ ಹೋಗೋದು ಅಂದ್ರೆ ಡಬ್ಬಿ ಕಟ್ಟೋದು, ಎಲ್ಲ ಸ್ಕೂಲಿಗೆ ಮಕ್ಕಳನ್ನ ಕಳಿಸೋದು ಅದೆಲ್ಲ ಮುಗಿಸ್ಕೊಂಡು ನಾವು 10 ಗಂಟೆಗೆ ಅಂದ್ರೆ ಅಡುಗೆ ಮನೆಗಿನ ಕೆಲಸ ಎಲ್ಲ ಪಾತ್ರೆ ತೊಳೆದು ಬಟ್ಟೆ ಒಗೆಯೋದು ಎಲ್ಲ ಮುಗಿಸ್ಕೊಂಡು ಜಲ್ದಿ ನಾವು ಹೊಲಿಯಾಕೆ ಕುಂತು ಅಂದ್ರೆ ಇಲ್ಲಾಂದ್ರೆ ದಿನ 2-3 ಬ್ಲೌಸ್ ರೀ
ಇನ್ನು ಜಾಸ್ತಿ ಹೊಲಿಯೋರು ಜಾಸ್ತಿ ಹೊಲಿತಾರೆ ರೀ. ಆದ್ರೆ ನನಗೆ ಬಟ್ಟೆ ಕಸ್ಟಮರ್ ಬರ್ತಿರ್ತಾರಲ್ಲ ರೀ, ಬಟ್ಟೆ ಕಸ್ಟಮರ್ ಬರ್ತಿರ್ತಾರೋ ಎಳ್ಳೋದು ಕುಂಡ್ರೋದು ಆಗ್ತಿರ್ತೈತೆ ರೀ. 2-3 ಅಷ್ಟೇ ಹೊಲಿಯೋದು ಆಕೈತೆ ರೀ. ನೋಡಿರಿ ಎಲ್ಲ ರೆಡಿ ಆಗ್ಯಾವ್ರಿ ಸಾಡಿಗಳು. ನೋಡಿರಿ ಈಗ ಎಲ್ಲ ಒಂದೊಂದು ನಿಮ್ಗೆ ನಾ ಪ್ಯಾಕ್ ಮಾಡೀನಿ ರೀ. ಮತ್ತು ತೆಗೆದಿಡಾಕ ಅವ್ರಿಗೆ ಕೊಡೋದಿತ್ತು ರೀ. ಎಲ್ಲ ಪ್ಯಾಕ್ ಮಾಡೀನಿ. ಮತ್ತು ನಿಮಗೂ ತೋರಿಸ್ರಾತಂತ ಹೇಳಿ ನಾನು ತೋರ್ಸಾಕತ್ತೇನೆ ರೀ ನಿಮ್ಗೆ. ಎಲ್ಲ ಸಾಡಿ ರೆಡಿ ಆಗ್ಯಾವ್ರಿ. ನೋಡಿರಿ ಎಲ್ಲ ಒಂದೊಂದು ತೋರ್ಸಾಕತ್ತೇನೆ ರೀ. ಫುಲ್ ಹೆವಿ ಎಲ್ಲ ಸಾಡಿಗಳೂ ಭಾಳ ವಜ್ಜನ ಇದ್ದು ರೀ. ಆ ಸ್ಟೋನ್ ವರ್ಕ್ದಂತೂ ಮಸ್ತ್ ಇತ್ತು ರೀ ಸಾಡಿ ಅದ. ನೋಡಿರಿ ಎಲ್ಲ ಫಾಲ್ ಹಚ್ಚೇನಿ ರೀ. ನೀವು ಹಿಂಗೆ ಜಲ್ದಿ ಎದ್ದು ಎಲ್ಲ ಕೆಲಸ ಮನ್ಯಾಗಿನ ಮುಗಿಸ್ಕೊಂಡು ಹೊಲಿಯಾಕೆ ಕುಂತ್ರಂದ್ರೆ 2-3 ಬ್ಲೌಸ್ ಹೊಲಿಯೋದು, ಆಮೇಲೆ ದಿನಕ್ಕೆ 4 ಬ್ಲೌಸ್ ಹೊಲಿದ್ರೂ 2 ಬ್ಲೌಸ್ ಹೊಲಿದ್ರೂ ಎಷ್ಟು ಬೇಕಾಟ ಆಕೈತೆ ರೀ. ಮನ್ಯಾಗಿನ ಕೆಲಸ ಮುಗಿಸ್ಕೊಂಡ್ರೆ ನಾನು ಸಾರಿ ಬಿಸ್ನೆಸ್ ಮಾಡೋದ್ರಿಂದ 2-3 ಬ್ಲೌಸ ಹೊಲಿತೇನೆ ರೀ. ಎಳ್ಳೋದು ಕುಂಡ್ರೋದು ಆಕೈತಲ್ಲ ರೀ, ಹಾಕವ್ರಿ ಬ್ಲೌಸ್ ಹೊಲಿಯುವ. ಮತ್ತು ಎಲ್ಲರೂ ಏನಪ್ಪ ಏನು ಮಾಡೋದು ಮನ್ಯಾಗ ಖಾಲಿ ಕುಂಡ್ರೋದು ಏನು ಮಾಡೋದು ಅಂತಿರ್ತಾರಲ್ಲ ರೀ. ಸೊ ಮಷಿನ್ ಇತ್ತಂದ್ರೆ ಚಲೋ ನೋಡಿರಿ. ಎಲ್ಲರೂ ಮನ್ಯಾಗ ಏನಾದ್ರು ಸ್ವಲ್ಪ ನೈಟಿ ಫಿಟ್ಟಿಂಗ್ ಮಾಡ್ಬೇಕು, ಒಂದು ಸ್ವಲ್ಪ ಹೊಲಿಯಾಕೆ ಬಂದಿತ್ತಂದ್ರೂ ನೈಟಿ ಫಿಟ್ಟಿಂಗ್ ಮಾಡೋದಾಗಲಿ, ಡ್ರೆಸ್ ಫಿಟ್ಟಿಂಗ್ ಮಾಡೋದಾಗಲಿ. ಈಗಂತೂ ಅಲ್ಟ್ರೇಷನ್ ಅಂತ ಜಾಸ್ತಿ ಬರತ್ತಾವ್ರಿ. ಡ್ರೆಸ್ ಟಾಪ್ ಫಿಟ್ಟಿಂಗ್ ಮಾಡೋದು ಅಂತೂ ಟಾಪ್ ಫಿಟ್ಟಿಂಗ್ ಮಾಡೋದು ಬಂದಿರ್ತಾವಲ್ಲ ರೀ. ಒಂದೊಂದು ಕಡೆ ರೇಟ್ ನೋಡಿ ತೊಗೋತಿರ್ತಾರೆ ರೀ ಒಂದೊಂದು ಊರಾಗ. ನಮ್ಮ ಕಡೆ ಅಂತೂ ಟಾಪ್ ಫಿಟ್ಟಿಂಗ 20 ರೂಪಾಯಿ ಐತೆ ನೋಡಿರಿ. ಒಂದು ಟಾಪಿಗೆ 20 ರೂಪಾಯಿ, ನೈಟಿಗೂ 20 ರೂಪಾಯಿ ತೊಗೋತಾರೆ ರೀ. ಅಷ್ಟೇ ಕೊಡ್ತಾರೆ ರೀ. 30 ರೂಪಾಯಿ ಹೇಳ್ರಿ ಯಾರು ಕೊಡಂಗಿಲ್ಲ ರೀ. 20 ರೂಪಾಯಿನೇ ಐತೆ ರೀ ಒಂದೊಂದು ನೈಟಿಗೆ. ಅಷ್ಟೇ ಬಂದು ಯಾರು ಒಂದು ಸ್ವಲ್ಪ ತುಳಿಯಾಕೆ ಮಷಿನ್ ತುಳಿಯಾಕೆ ಬಂದ್ರೂ ನೈಟಿ ಫಿಟ್ಟಿಂಗ ಮಾಡ್ಕೊತಾನೆ ಸ್ವಲ್ಪ ನೋಡ್ಕೊಂಡು ಈಗೇನೆಲ್ಲ ಯೂಟ್ಯೂಬ್ದಾಗ ನೋಡಿ ಹೊಲಿಬೋದು ರೀ. ನಾ ಕಲಿಯಾಕೆ ಹೋಗ್ಬೇಕಂತಂದು ಏನಿಲ್ಲ ರೀ. ಯೂಟ್ಯೂಬ್ದಾಗ ನೋಡಿ ಆದ್ರೆ ನಾವು ಮನ್ಯಾಗ ಕುಂತ ಕಲಿಬೋದು. ಆನ್ಲೈನ್ ಕ್ಲಾಸ್ ಅದು ಎಲ್ಲ ಚಾಲೋ ಅದಾವೆ ರೀ. ಈಗ ಎಲ್ಲರೂ ಹೇಳಿ ಕೊಡ್ತಿರ್ತಾರೋ ನೋಡಿ ಕಲಿಬೋದು ರೀ ನಾವು. ಎಲ್ಲ ಡಿಸೈನ ಸಾದಾ ಬ್ಲೌಸ್ ಹೊಲಿಯಾಕೆ ಬಂದರೂ ಸಾಕು ರೀ. ಸಾದಾ ಬ್ಲೌಸ್ ಹೊಲ್ಸಾರು ರಗಡ್ ಮಂದಿ ಅದಾರು. ಸಾದಾ ಬ್ಲೌಸ್ ಹೊಲಿಯಾಕೆ ಬಂದ್ರೂ ಆಕೈತೆ ರೀ. ನಾವು ಅಷ್ಟು ಸಾದಾ ಬ್ಲೌಸು ಸಾದಾ ಬ್ಲೌಸು ಹೊಲಿತೀನಿ ರೀ ನಾನು. ಈಗ ನಾನು ಮತ್ತೊಮ್ಮೆ ಕಲಿಯಾಕೆ ಹೋಗಿ ಮಾಡಿ ಈಗೆಲ್ಲ ಎಲ್ಲ ಬ್ಲೌಸ ಎಲ್ಲ ಡಿಸೈನನ್ನು ಹೊಲಿತೇನೆ ರೀ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನೋಡಿರಿ, ಒಂದು ಲೈಕ್ ಕೊಡಿರಿ. ಎಲ್ಲರೂ ಲೈಕ್ ಕೊಟ್ಟು ನೋಡಿರಿ, ಆದಷ್ಟು ಸಪೋರ್ಟ್ ಮಾಡಿರಿ ನಮಗೂ ನೀವು. ನೋಡಿರಿ ಸ್ಟೋನ್ ವರ್ಕೋದು ಮಸ್ತ್ ಐತ್ರಿ ಸಾಡಿ ಅದ. ಇಷ್ಟ ಆತ್ರಿ, ಅದಕ್ಕೆ ಮತ್ತೊಮ್ಮೆ ನಿಮಗೆ ತೋರಿಸ್ಬೇಕಂಥೇಳಿ ನಾ ತೋರ್ಸತ್ತೇನೆ ರೀ ಅದನ್ನ ಸಾಡಿ. ಎಲ್ಲ ಈಗ ಪ್ಯಾಕ್ ಮಾಡಿಟ್ಟು ಅಂದ್ರೆ ನಾವು ಅವರ ಬಂದು ಕೂಡಲೇ ಲಗುಟ ಕೊಡ್ಬೋದಲ್ರಿ. ಅದಕ್ಕೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡೋದ್ರಿ. ಬಂದು ಕೂಡಲೇ ಕೊಟ್ಬಿಡೋದ್ರಿ ಎಲ್ಲ. ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ನಮ್ಮ ಚಾನಲ ನಮ್ಮ ಸಾಡಿ ವಿಡಿಯೋನು ಹೀಗೆ ನೋಡ್ಕೋತಾ ಇರ್ರಿ. ಎಲ್ಲ ಸಾಡಿ ತರಿಸ್ಕೊರಿ. ಎಲ್ಲ ಸಾಡಿಗಳು ಮಸ್ತ್ ಅದಾವೆ ರೀ. ನಮಸ್ಕಾರ ರೀ.